ನಮಸ್ಕಾರ, ಸರಿತಾ ಲೈಫ್ ಸ್ಟೈಲ್ಗೆ ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನನಗೆ ಸ್ವಲ್ಪ ಹುಷಾರಿಲ್ಲ, ಗಂಟ್ಲೆಲ್ಲ ಕಟ್ಕೊಂಡ್ಬಿಟ್ಟಿತ್ತು. ಹಂಗಾಗಿ ಇವತ್ತು ಭಾನುವಾರ ನಾನು ಹೊರಗಡೆ ಹೋಗೋಣ ಅಂದ್ಕೊಂಡು ಹೊರಡ್ತಾ ಇದ್ದೀವಿ. ಮನೇಲಿ ನಮ್ಮ ಮನೆಯವರು ಸ್ವಲ್ಪ ಫ್ರೀ ಆಗಿದ್ರು. ಮಕ್ಕಳು ಎಲ್ಲರೂ ಹೋಗಿ ಬರೋಣ ಅಮ್ಮ, ರಜಾ ಬಂದಾಗಿಂದ ಎಲ್ಲೂ ಹೊರಗಡೆ ಹೋಗಿಲ್ಲ ಅಂತ ಹೇಳಿದ್ರು. ಆಗಲೇ ಸಂಜೆ 5 ಗಂಟೆ ಆಗಿತ್ತು. ಎಲ್ಲಿ ಹೋಗೋಣ ಅಂದ್ಕೊಳ್ಳೋ ಅಷ್ಟರಲ್ಲಿ ಸ್ವಲ್ಪ ಮನೆಗೂ ರೇಷನ್ಸ್ ಬೇಕಿತ್ತು. ಅದನ್ನು ತಗೊಂಡು ಸ್ವಲ್ಪ ಓಡಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಹೋಗ್ತಾ ಆಗಲೇ 5:30 ಆಗಿದೆ. ಅಮ್ಮ ಸ್ವಲ್ಪ ಸ್ನ್ಯಾಕ್ಸ್ ಏನಾರು ಕೊಡಿ ಅಂತ ಕೇಳಿದ್ರು ಮಕ್ಕಳು. ಹಂಗಾಗಿ ಬಂಗಾರಪೇಟೆಲಿ ಪಾನಿಪುರಿ ಮಸಾಲೆ ಪುರಿ ತಿನ್ಕೊಂಡು ಹೋಗೋಣ ಅಂತ ನಾನು ಇಲ್ಲೇ ಮೈಸೂರು ಹುಣಸೂರು ರಸ್ತೆಯಲ್ಲಿರೋಂಥ ರಿಲಯನ್ಸ್ ಮಾರ್ಟ್ಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಹಬ್ಬ ಇದೆಯಲ್ಲ, ಯುಗಾದಿ ಹಬ್ಬ, ಅದಕ್ಕೂ ಏನಾದ್ರು ಸ್ವಲ್ಪ ಸಾಮಾನುಗಳು ತೊಗೊಬೇಕಿತ್ತು. ಸರಿ ಅಂತ ಹೋಗ್ತಾ ಇದ್ದೀನಿ. ಏನಾದರೂ ಆಫರ್ ಇರುತ್ತಾ? ಬಟ್ಟೆ ನನ್ನ ಮಗನಿಗೆ ಏನಾಗ್ತಿದೆ ಅಂದರೆ, ಅವನು ಇವಾಗ 9th ಸ್ಟ್ಯಾಂಡರ್ಡಿಗೆ ಬಂದುಬಿಟ್ಟು ಅವನಿಗೆ ಬಟ್ಟೆ ಎಲ್ಲ ಚಿಕ್ಕದಾಗ್ಬಿಟ್ಟಿದೆ, ಪ್ಯಾಂಟು ಟಿ ಶರ್ಟು. ಹಂಗಾಗಿ ಅವನಿಗೆ ಸ್ವಲ್ಪ ಆಫರಲ್ಲಿ ಟಿ ಶರ್ಟ್ಸ್ಗಳಿದೆ, ತೊಗೊಳ್ಳೋಣ ಅಂದ್ಕೊಂಡೆ ಇಲ್ಲಿವರೆಗೂ ಬಂದಿದ್ದೀನಿ. ನೋಡೋಣ ಏನೇನು ಸಿಗುತ್ತೆ ಅಂತ. ಬನ್ನಿ. ಡ್ರೈ ಫ್ರೂಟ್ಸ್ಗೆಲ್ಲ ತುಂಬ ಚೆನ್ನಾಗಿ ಆಫರ್ ಹಾಕಿರ್ತಾರೆ. ನಾನು ಯಾವಾಗಲೂ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಆದಾಗ ಮಾತ್ರ ಈ ರಿಲಯನ್ಸ್ ಮಾರ್ಟ್ಗೆ ಬರೋದು. ಇನ್ನು ರೆಗ್ಯುಲರಾಗಿ ಮಂತ್ಲಿ ನಾನು ನಮ್ಮ ಮನೆ ಹತ್ರನೇ ಇರೋ ಓಂಕಾರ್ ಸ್ಟೋರ್ಗೆ ರೇಷನ್ದು ಸ್ಲಿಪ್ಸ್ ಕೊಟ್ಟರೆ ಅವರೇ ಮನೆಗೆ ತಂದು ಕೊಟ್ಬಿಡ್ತಾರೆ. ಈ ಸ್ವಲ್ಪ ಐಟಮ್ಸು ತುಂಬ ಒಂದು ಅರ್ಧ kg ಎಲ್ಲ ಆಫರ್ ಇದ್ದಾಗ ತೊಗೊಂಡೋಗಿ ಇಟ್ಕೊಂಡ್ಬಿಡ್ತೀನಿ. ಒಂದು 2-3 ತಿಂಗಳು ಬರುತ್ತೆ. ಮಕ್ಕಳಂತೂ ಯಾವ ಚಾಕ್ಲೇಟ್ ನೋಡಿದ್ರು ಅವರು ಎತ್ಕೊಂಬಂದು ಅದು ಹಾಕ್ತಾರೆ. ಬಿಸ್ಕೆಟ್ ಒಬ್ಬ ಎತ್ಕೊಂಬಂದು ಹಾಕ್ತಾನೆ. ಮಕ್ಕಳು ಕರ್ಕೊಂಡು ಹೋಗ್ಬಾರ್ದು ರೀ. ಈ ದೊಡ್ಡ ಮಾಲಿಗೆ ಎಷ್ಟು ಚಾಕ್ಲೇಟ್ಸ್ಗಳು ತಂದು ಹಾಕಿದ್ರು ಬಿಲ್ಲಿಂಗ್ ಹತ್ರ. ಅಂದರೆ ಅಲ್ಲಿ ನೋಡಿದಾಗಲೇ ನನಗೆ ಗೊತ್ತಾಗಿದ್ದು, ಸ್ವಲ್ಪ ತೆಗ್ದು ಹಾಕ್ತೆ, ಇನ್ನು ಸ್ವಲ್ಪ ತೊಗೊಂಡು ಬಂದೇ ಬೇಕಾಗಿರೋದು. ಅಲ್ಲೆಲ್ಲ ತೊಗೊಂಡು ಮುಂದೆ ಬಂದ್ವಿ. ನನ್ನ ತಂಗಿ ಫೋನ್ ಮಾಡಿದ್ಲು, ಎಲ್ಲಿದ್ಯಾ ಅಕ್ಕ ಅಂತ ಹೇಳಿ. ನಾನು ಇಲ್ಲಿ ರಿಲಯನ್ಸ್ ಮಾರ್ಟಿಗೆ ಬಂದಿದ್ದೆ ಕಣಮ್ಮ ಅಂದಿದ್ದಕ್ಕೆ, ಅಕ್ಕ ಒಂಚೂರು ಕೂಲರ್ ಬಗ್ಗೆ ವಿಚಾರಿಸ್ಕೊಂಡು ಬಾ, ಎಷ್ಟೆಷ್ಟಿದೆ ಅಂತ, ತುಂಬ ಸೆಕೆ ಅಂತ ಹೇಳಿದ್ಲು ಅಂತ. ಕೂಲರ್ ಬಗ್ಗೆನೂ ಸ್ವಲ್ಪ ವಿಚಾರಿಸ್ಕೊಂಡು ಅವಳಿಗೆ ಕಾಲ್ ಮಾಡಿ ಹೇಳಿದೆ, ಇಷ್ಟಿಷ್ಟು ರೇಟ್ ಇದೆ ಕಣಮ್ಮ, ಇಷ್ಟು kg ಇದೆ, ಇಷ್ಟು ಲೀಟರ್ಗೆ ಇಷ್ಟು ಅಮೌಂಟ್ ಇದೆ ಅಂತ ಕಾಲ್ ಮಾಡಿ ಹೇಳಿ. ಕೊನೆಗೆ ಬಿಲ್ಲಿಂಗ್ ಹತ್ರ ಬಂದಿದ್ದೀವಿ. ಇವಾಗ ಬಿಲ್ಲೆಲ್ಲ ಹಾಕಿಸ್ಕೊಂಡು ಇಲ್ಲಿಂದ ಹೊರಗಡೆ ಹೋಗಬೇಕು. ಇವಾಗ ಹೊರಗಡೆ ಬಂದು ಮನೆಗೆ ಹೋಗ್ತಾ ಇದ್ದ, ಸ್ವಲ್ಪ ಸೆಕೆ ಇರೋದ್ರಿಂದ ಎಳ್ನೀರು ಕುಡ್ಕೊಂಡು ಹೋಗೋಣ ಅಂತೇಳಿ ಎಳ್ನೀರು ಅಂಗಡಿ ಹತ್ರ ಹೋಗಿದ್ದೀವಿ. ಎಲ್ಲರೂ ಒಂದೊಂದು ಎಳ್ನೀರು ಕುಡಿದು ಮನೆಗೆ ಹೋಗ್ತಾ ಇದ್ದೀವಿ ಈಗ.
ಇವಾಗ ಮನೆಯನ್ನ ಕ್ಲೀನ್ ಮಾಡ್ತಾ ಇದ್ದಾನೆ ನನ್ನ ಮಗ, ನನ್ನ ತಂಗಿ ಮಗ ಎಲ್ಲ ಸೇರಿಕೊಂಡು ಯುಗಾದಿ ಹಬ್ಬಕ್ಕೆ ಅಂತ ಹೇಳಿ. ನಾನು ವಾರ್ಡ್ರೋಬಲ್ಲಿ ಬಟ್ಟೆ ಎಲ್ಲ ಸ್ವಲ್ಪ ಆ ಕಡೆ ಕಸಿ ಬಿಸಿ ಆಗಿಬಿಟ್ಟಿತ್ತು, ಅದನ್ನೆಲ್ಲ ನಾನು ಕ್ಲೀನ್ ಮಾಡಿ ಜೋಡಿಸ್ತಾ ಇದ್ದೀನಿ. ನೀವು ಎಷ್ಟೇ ಕ್ಲೀನ್ ಮಾಡಿ ವಾರ್ಡ್ರೋಬ್ಗಳು ಯಾವ ಥರ ಜೋಡಿಸಿದ್ರು ಫಂಕ್ಷನ್ಗಳು ಬಂದರೆ ಎಲ್ಲ ಎಳೆದಾಕಿರ್ತಾರೆ ಮಕ್ಕಳು. ಮತ್ತು ಹಬ್ಬ ಎಲ್ಲ ಬಂದರೆ ಕರ್ಟನ್ಗಳು ವಾಶ್ ಮಾಡಬೇಕು, ಅದನ್ನೆಲ್ಲ ಚೇಂಜ್ ಮಾಡಬೇಕು. ಹಂಗಾಗಿ ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡಿ ಅದನ್ನು ಜೋಡಿಸಿ ಈಗ ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಹಬ್ಬಕ್ಕೆ ಸ್ವಲ್ಪ ಹೂವು, ಎಲೆ ಮತ್ತು ತರಕಾರಿ ಎಲ್ಲ ತೊಗೊಂಬಂದು ಒಂದೇ ಸಲ ಜೋಡಿಸ್ಕೊಂಡ್ಬಿಡ್ತೀನಿ. ನಾನು ಒಂದು ವಾರ ಇರೋಂಗೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಎಲ್ಲ ವಾಶ್ ಮಾಡಬೇಕಾಗಿರೋ ಬಟ್ಟೆಗಳು, ಕರ್ಟನ್ಗಳು ಎಲ್ಲ ತೊಗೊಂಡೋಗಿದ್ದೆ. ವಾಷಿಂಗ್ ಮಿಷಿನ್ಗೆ ಹಾಕೋಕ್ಕಾಗಲ್ಲ ಕರ್ಟನ್ನು ಮತ್ತು ಕಾರ್ಪೆಟ್ಗಳು ಹಾಕ್ಬೋದು, ಆದರೆ ನಾನೇನು ಸುಮ್ಮನೆ ವಾಷಿಂಗ್ ಮಿಷಿನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಕೂತ್ಕೊಬೇಕಾಗುತ್ತೆ ಅಂತ ಸ್ವಲ್ಪ ಸರ್ಪಲ್ಲೆಲ್ಲ ನೆನೆಸಿಟ್ಬಿಟ್ಟು ನಾನೇ ಕ್ಲೀನ್ ಮಾಡಿಬಿಡ್ತೀನಿ ಮ್ಯಾಟ್ಗಳೆಲ್ಲ. ಕೆಲಸದವ ಬರ್ತಾರೆ, ಆದರೆ ಅವರು ಒಂದೊಂದು ಸರಿ ಫ್ರೀ ಇರ್ತಾರೆ, ಒಂದೊಂದು ಸಲ ತೊಳ್ಕೊಡ್ತಾರೆ, ಒಂದೊಂದು ಸಲ ನಾನು ಫ್ರೀ ಇಲ್ಲ ಅಕ್ಕ, ಇನ್ನೂ ಹಬ್ಬದ ಕೆಲಸ ಬೇರೆ ಮನೆಗಳಲ್ಲಿ ಒಪ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳಿದಾಗ ಸರಿ ನಾನೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಸ್ನಾನಕ್ಕಿಂತ ಮುಂಚೆ ಎಲ್ಲ ನೆನೆಸ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ. ಇದು ಹಬ್ಬದ ಹಿಂದಿನ ದಿನ ನನ್ನ ಮೈದ್ನವ್ರಿಗೆ ಹೇಳಿದ್ದೆ ಸ್ವಲ್ಪ ಬೇವು ಮತ್ತು ಮಾವಿನ ಸೊಪ್ಪು ತೊಗೊಂಬರಪ್ಪ ಅಂತ. ಅವರು ತೊಗೊಂಬಂದ್ಬಿಟ್ಟಿದ್ದಾರೆ, ನಮ್ಮ ಮನೆಯವರು ತೊಗೊಂಬಂದ್ಬಿಟ್ಟಿದ್ದಾರೆ. ನನ್ನ ಮೈದ ಮಾವಿನ ಸೊಪ್ಪು ಸಿಕ್ಕಲಿಲ್ಲ, ಅದಕ್ಕೆ ಬರೀ ಬೇವಿನ ಸೊಪ್ಪು ಸಿಕ್ತು ಅಂತ ಫೋನ್ ಮಾಡಿದರು. ನಮ್ಮ ಮನೆಯವರು ಬಿಡು, ನಾನು ಇರೋ ಕಡೆ ಮಾವಿನ ಸೊಪ್ಪು ಚೆನ್ನಾಗಿದೆ, ನಾನು ಇಲ್ಲಿಂದ ಕಿತ್ತಿಸ್ಕೊಂಬರ್ತೀನಿ ವಾಚ್ಮ್ಯಾನ್ ಹತ್ರ ಅಂಥೇಳಿ ಅವರು ತೊಗೊಂಡು ಬಂದರು. ನಾನು ಸಂಜೆನೇ ಎಲ್ಲ ಸ್ವಲ್ಪ ಒದ್ದೆ ಬಟ್ಟೆಲಿ ಕ್ಲೀನ್ ಮಾಡಿಕೊಂಡು ಎಲೆಗಳನ್ನ ರೆಡಿ ಮಾಡಿಟ್ಟಿದ್ದೆ, ಬೆಳಗ್ಗೆ ಬೇಗ ಆಗುತ್ತೆ ಅಂಥೇಳಿ. ಯುಗಾದಿ ಹಬ್ಬ ಇರೋದ್ರಿಂದ ನಾನು ಅಕ್ಕನ ಹಬ್ಬಕ್ಕೆ ಬಾ ಅಂತ ಕರೆದಿದ್ದೆ. ಅವಳು ಯಾವಾಗಲೂ ಒಬ್ಬಳೇ ಇರ್ತಾಳೆ. ಈ ವರ್ಷ ಮಾತ್ರ ಅಕ್ಕನ ಮಕ್ಕಳು ಅವ್ರ ಜೊತೆಲೇ ಇದ್ದರು. ಮಕ್ಕಳಾಗಿದ್ದೆ, ಮಗು ಬಾಣತಿ ಇದ್ದಿದ್ದರಿಂದ ಸರಿ ಅವರು ಯಾವಾಗಲೂ ವರ್ಷ ನಮ್ಮ ಮನೆಗೆ ಬರಲ್ಲ, ಅವ್ರ ಯಜಮಾನ್ರ ಮನೆಗೆ ಹೋದರೆ ಅಲ್ಲೇ ಮಾಡ್ಕೊಳ್ತಾರೆ. ಸರಿ ಬನ್ನಿರಿ ಎಲ್ಲರೂ ಚೆನ್ನಾಗಿರುತ್ತೆ ಅಂತ ಕರೆದಿದ್ದೆ. ಬಂದರು. ಅವರು ಬಂದಾಗ ರಾತ್ರಿ 8-8:30 ಆಗೋಯ್ತು. ಸರಿ ಎಲ್ರಿಗೂ ಊಟ ಹಾಕಿ ನಾವು ನಾಳೆ ತಿಂಡಿ ಏನು ಮಾಡೋಣ ಹಬ್ಬಕ್ಕೆ ಅಂತ ಎಲ್ಲ ಮಾತಾಡುವಾಗ ನನ್ನ ತಂಗಿ ಇಲ್ಲ ಅಕ್ಕ ನಮ್ಮ ಮನೆಗೆ ಬನ್ನಿ ಎಲ್ಲರೂ ತಿಂಡಿಗೆ ಅಂತ ಕರೆದ್ಲು. ಸರಿ ನಾವು ಬಂದು ಇಷ್ಟು ಜನ ಅಲ್ಲಿ ಕೂತ್ಕೊಳ್ಳೋದ್ರ ಬದಲು ಮಕ್ಳು ಇಲ್ಲೇ ಇದ್ದಾರಲ್ವ ನಿನ್ನ ಮಕ್ಕಳು ಅಂದೆ. ಅದಕ್ಕೆ ನನ್ನ ಮೈದ ಇದ್ದವರು ಬಿಡಿ ಅದಕ್ಕೆ ನಾವೇನೇ ಬೆಳಗಿನ ತಿಂಡಿ ಮಾಡ್ಕೊಬಂದ್ಬಿಡ್ತೀವಿ, ಅಡುಗೆ ನಿಮ್ಮ ಮನೇಲಿ ಮಾಡ್ಕೊಂಡ್ರಾಯ್ತು ಅಂತ ಹೇಳಿದ್ರು. ಸರಿ ಅಂಥೇಳಿ ನಾನು ಬೆಳಗ್ಗೆ ಎದ್ದು ಬರೀ ಪೂಜೆ ಅಷ್ಟೇ ಮುಗಿಸಿ ಚಿತ್ರಾನ್ನ ಮತ್ತು ವಡೆ ಮತ್ತು ಚಟ್ನಿ ಮಾಡ್ಕೊಂಬರ್ತೀನಿ ಅಂತ ಹೇಳಿದ್ಲು. ಇದು ಯುಗಾದಿ ಹಬ್ಬದ ಬೆಳಗಿನ ವಿಡಿಯೋ ಆಗಿದೆ. ಎಲ್ರಿಗೂ 2024 ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಕೆಳಗಡೆ ಬಾಗಿಲೆಲ್ಲ ಹಿಂದಿನ ದಿನನೇ ತೊಳೆದಿದ್ರು. ಅಕ್ಕನ ಮಗಳು ಬಂದಿದ್ಲಲ್ಲ, ಅವಳು ರಂಗೋಲಿ ಚೆನ್ನಾಗಿ ಹಾಕಿಲ್ಲ ಆಂಟಿ, ಹಂಗಾಗಿ ನೀವು ಅದನ್ನು ವಿಡಿಯೋ ಹಾಕಬೇಡಿ ಅಂತ ಅವ್ರು ವಿಡಿಯೋ ಮಾಡಿಲ್ಲ. ನಾನು ಸ್ನಾನ ಮುಗಿಸಿ ಬಾಗಿಲಿಗೆ ತುಳಸಿಗೆ ಹತ್ರ ಎಲ್ಲ ರಂಗೋಲಿ ಇಟ್ಟು ಮಾವಿನ ತೋರಣ ಎಲ್ಲ ಕಟ್ಟಿ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತಿಂಡಿ ಮಾಡೋ ಟೆನ್ಷನ್ ಇಲ್ಲ, ಯಾಕೆಂದರೆ ನನ್ನ ತಂಗಿನೇ ತಿಂಡಿ ಮಾಡ್ಕೊಂಬರ್ತೀನಿ ಅಂತ ಹೇಳಿದ್ಲು. ಸರಿ ನಾನು ಹಿಂದಿನ ದಿನನೇ ತೆಗೆದಿಟ್ಕೊಂಡಿದ್ದಂಥ ಬೇವಿನ ಹೂವು ಮತ್ತು ಆರ್ಗ್ಯಾನಿಕ್ ಬೆಲ್ಲದ ಪೌಡರ್ ಹಾಕಿ ಸ್ವಲ್ಪ ದೇವ್ರ ಹತ್ರ ಇಟ್ಟು ಎಲ್ರಿಗೂ ಕೊಡೋಣ ಅಂತ ಕೆಚ್ಚಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಮಾಡ್ತಾರೆ. ಇದನ್ನು ನಾನು ಬಂದು ಇಷ್ಟೇ ನನಗೆ ಅಭ್ಯಾಸ ಇರೋದು.
ಬೆಲ್ಲದ ಪೌಡ್ರು ಮತ್ತು ಹೂವು ಮತ್ತು ಈ ಚಿಗುರು ಎಲೆನ ಕೆಚ್ಚಿ ಸಿಹಿ ಕಹಿ ಎಲ್ಲ ಸಮವಾಗಿರಲಿ ಅಂಥೇಳಿ ಬೇವು ಬೆಲ್ಲನ ತಿಂತೀವಿ ದೇವ್ರ ಹತ್ರ ಇಟ್ಟು ಕೈ ಮುಗಿದು. ಅದಕ್ಕೆ ನಾನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳು ಪೂಜೆ ಎಲ್ಲ ಮುಗಿಸ್ದೆ. ಮಕ್ಕಳು ಚಿಕ್ಕ ಮಕ್ಕಳು ಯಾರ್ಯಾರು ಸ್ನಾನ ಮಾಡಿದ್ರು ಅವ್ರಿಗೆ ತಿನ್ಸೋಣ ಅಂತೇಳಿ ಚೂರು ತಿನ್ನಿಸ್ತಾ ಇದ್ದೀನಿ. ಅವ್ರ ಮುಖ ಎಲ್ಲ ನೋಡಿ ಹೆಂಗೆ ಮಾಡ್ಕೊಳ್ತಾ ಇದ್ದಾವೆ ಮಕ್ಕಳು. ಅಕ್ಕ ಸ್ನಾನ ಮಾಡ್ಕೊಂಡು ಬಂದ್ಲು. ಅವಳದು ಸ್ವಲ್ಪ ಹೊಸ ಡ್ರೆಸ್ಸು ಲೂಸ್ ಇತ್ತು ಅಂಥೇಳಿ ಏನೋ ಯೂಟ್ಯೂಬಲ್ಲಿ ನೋಡಿದ್ಲಂತೆ. ಬ್ಯಾಂಗಲ್ನ ಸ್ವಲ್ಪ ಹಿಂದೆ ಹಾಕಿ ಒಂದು ರಬ್ಬರ್ ಬ್ಯಾಂಡ್ ಟೈಟಾಗಿ ಹಾಕಿದ್ರೆ ನೀಟಾಗಿ ಫಿಟ್ಟಿಂಗಾಗಿ ಕೂತ್ಕೊಳ್ಳುತ್ತೆ ಅಂಥೇಳಿ ಅದನ್ನು ಮಾಡಿಸ್ಕೊಂಡ್ಳು. ಎಲ್ರಿಗೂ ಯೂಸ್ ಆದರೆ ಆಗಲಿ, ಒಂದೊಂದು ಸರಿ ಎಮರ್ಜೆನ್ಸಿ ನಾವು ಸ್ಟಿಚ್ ಮಾಡಿಸ್ಕೊಂಡಿರಲಿಲ್ಲ ಅಂದರೆ ಅಂತ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ. ನನ್ನ ತಂಗಿ ನನ್ನ ಮೈದನ ಎಲ್ಲ ತಿಂಡಿ ತೊಗೊಂಡು ಮನೆಗೆ ಬಂದರು. ಬಂದ ತಕ್ಷಣ ನನ್ನ ತಂಗಿ ಮಕ್ಕಳಿಗೆ ಅದೊಂದು ಚೆನ್ನಾಗಿ ಕಲಿಸಿದ್ದಾಳೆ. ನಮ್ಮ ಮನೆಯಲ್ಲಿಗೆ ಬಂದ ತಕ್ಷಣ ದೊಡ್ಡವ್ರಿಗೆ ಹಬ್ಬಗಳಲ್ಲಿ ಕಾಲಿಗೆ ನಮಸ್ಕಾರ ಮಾಡಬೇಕು ಅಂಥೇಳಿ ಅವಳಾದಮೇಲೆ ನಮ್ಮ ಮಕ್ಕಳು ಎಲ್ಲರೂ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಕೊಂಡ್ರು. ನಾವು ಸರಿ ಬರೀ ತಿಂಡಿ ಮಾಡ್ಕೊಂಬರ್ತಾರೆ ಅಂತ ಅಂದ್ಕೊಂಡ್ರೆ ನನ್ನ ಮೈದನ ನನ್ನ ತಂಗಿ ಸೇರ್ಕೊಂಡು ಮಕ್ಳು ಯಾರೂ ಇಲ್ಲ ಅಂಥೇಳಿ ಮನೆಗೆ ಸಿಹಿ ಮಾಡ್ದಂಗೆ ಆಗುತ್ತೆ ಅಂತ ಅವರೇ ಒಬ್ಬಟ್ಟು, ಚಿತ್ರಾನ್ನ, ಹೆಸರುಬೇಳೆ, ವಡೆ ಎಲ್ಲ ಹಬ್ಬದ ಅಡುಗೆನೂ ಅವರೇ ಮಾಡ್ಕೊಂಬಂದ್ಬಿಟ್ಟಿದ್ರು. ಬಿಡಕ್ಕ ಯಾವಾಗಲೂ ನೀವೇ ಮಾಡ್ತಿರ್ತೀರಾ, ಈ ಸರಿ ನಮ್ಮ ಮನೆಯಿಂದ ಆಗುತ್ತೆ, ಎಲ್ಲರೂ ಇಲ್ಲೇ ಇದ್ರಲ್ಲ ಅಂಥೇಳಿ ಎಲ್ಲ ಊಟ ಅಲ್ಲೇ ಅವರೇ ಮಾಡ್ಕೊಂಬಂದಿದ್ರು. ಸರಿ ಇಲ್ಲಿ ಸೆಕೆ ಇದೆ ಅಂಥೇಳಿ ತಾರಸಿ ಮೇಲೆ ಹೋಗಿ ಬಾಳೆ ಎಲೆ ಎಲ್ಲ ಇಟ್ಕೊಂಡು ನಾವು ಕೂತ್ಕೊಂಡು ತಿಂಡಿ ಮಾಡ್ತಾಯಿದ್ದೀವಿ. ಹಬ್ಬ ಎಲ್ಲ ಆಯಿತು. ಬೆಳಗ್ಗೆಯಿಂದ ಏನು
ಕೆಲವ್ರ ಕಡೆ ವರ್ಷದಡ್ಕು ಅಂತಾರೆ, ಕೆಲವ್ರ ಕಡೆ ಹಬ್ಬ ಆದ ಬೆಳಗ್ಗೆಗೆ ನಾನ್ ವೆಜ್ ಅಡುಗೆ ಅಂತ ಹೇಳ್ತಾರೆ. ಹಾಗೆ ನಮ್ಮನೆಯಲ್ಲೂ ನಾನು ಹಬ್ಬದ ಅಡುಗೆ ಅಂತೂ ಮಾಡೋಕ್ಕೆ ಬಿಟ್ಟಿಲ್ಲ ನೀನು. ಇವತ್ತು ನಮ್ಮನೆಯಲ್ಲೇ ಅಡುಗೆ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗಬೇಕು ಎಲ್ಲರೂ ಇದ್ದಾರೆ ಅಂಥೇಳಿ ಅವ್ರನ್ನೂ ಇರಿಸ್ಕೊಂಡಿದ್ದೆ. ಮನೇಲಿ ಬೆಳಗ್ಗೆನೇ ಬಿರಿಯಾನಿ ಮಾಡಿ, ಚಾಪ್ಸ್ ಮಾಡಿ, ಮೊಸರು ಬಜ್ಜಿ ಮಾಡಿ ಎಲ್ಲರೂ ತಿಂಡಿ ತಿಂದ್ವಿ. ಸಂಜೆಗೆ ಇನ್ನು ಸ್ವಲ್ಪ ಮಟನ್ ತರಿಸಿಟ್ಟಿದ್ದೀನಿ, ಅದನ್ನು ಸಂಜೆ ಅಡುಗೆ ಮಾಡ್ಕೊಳ್ಳೋಣ ಅಂಥೇಳಿ. ಎಲ್ಲರೂ ತಿಂಡಿ ಮುಗಿಸಿದ್ವಿ. ಅವತ್ತು ಸೆಕೆಂಡ್ ಇಯರ್ ರಿಸಲ್ಟ್ ಇತ್ತು. ನಮ್ಮನೇಲಿ ಅಕ್ಕ ಒಬ್ಬಳು ಸೆಕೆಂಡ್ ಇಯರ್ದು ಕಟ್ಟಿದ್ಲು, ಅದು ರಿಸಲ್ಟ್ ಬಂತು. ಹಂಗಾಗಿ ಅವಳು ಸ್ವೀಟ್ಸ್ ತರಿಸಿದ್ಲು. ಸಂಜೆ ಸ್ವೀಟ್ಸ್ ಎಲ್ಲ ತಿಂದು ಮತ್ತು ನಾನು ಮಟನ್ ಸಾಂಬಾರೆಲ್ಲ ಅಡುಗೆ ಮಾಡಿದೆ. ನಮ್ಮನೇಲಿ ದೊಡ್ಡಮ್ಮ ಚಿಕ್ಕಮ್ಮನ ಮಕ್ಕಳು ಅಕ್ಕ ತಂಗಿರು ಬಂದಿದ್ದರು. ಅವ್ರು ಬಂದೇ ಇರಲಿಲ್ಲ, ನಾವು ಎಷ್ಟು ಸರಿ ಕರೆದ್ರೂ ಬರಲ್ಲ. ಖುಷಿ ಆಯಿತು ಅವ್ರು ಬಂದಿದ್ದು. ಇವರಿಬ್ಬರು ಒಬ್ಬಳು ನನ್ನ ತಂಗಿ ಮಗಳು, ಇನ್ನೊಬ್ಳು ಇವಳು ಶಾನ್ವಿತಾ ಅಂತ. ಇವಳು ನನಗೆ ತಂಗಿ ಮಗಳಂತಲೇ ನಾನು ಅನ್ಕೋತೀನಿ. ಇಬ್ರೂ ಕ್ಲಾಸಿಕಲ್ ಡ್ಯಾನ್ಸಿಗೆ ಸೇರಿಸಿದ್ವಿ. ಈಗ 1 ಮಂತ್ ಆಗಿದೆ. ಸುಮ್ಮನೆ ನಮ್ಮ ಅಕ್ಕಂದಿರು ಬಂದಿದ್ರಲ್ಲ ಅಂಥೇಳಿ ಹೇಗೆ ಮಾಡ್ತೀರಾ, ಹೇಗೆ ಕಲ್ತಿದ್ದೀರಾ ನೋಡೋಣ ಮಾಡಿ ಅಂತ ಹೇಳಿದೆ. ಹಂಗಾಗಿ ಇಬ್ಬರು ಮಕ್ಕಳು ಡ್ಯಾನ್ಸ್ ಮಾಡಿ ತೋರಿಸ್ತಾ ಇದ್ದಾರೆ. ಥ್ಯಾಂಕ್ ಯು, ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್